ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ, ನಮ್ಮ ದೈನಂದಿನ ಜೀವನದಲ್ಲಿ ಅಂದರೆ ನಮ್ಮ ಹೊಲ ಅಥವಾ ತೋಟಗಳಲ್ಲಿ ಬೆಳೆಯುವಂತಹ ಕಾಂಗ್ರೆಸ್ ಗಿಡ, ಜೀಕು ಕಳೆ, ಸೊಪ್ಪು, ಸದೆ ಇವು ಎಲ್ಲ ಥರನಾದ ಕಳೆಗಳು ನಮ್ಮ ಹೊಲದಲ್ಲಿ ಪ್ರತಿ ಸಲ ಎಷ್ಟು ಸಲ ಕಿತ್ರೂ ಕೂಡ ರೈತರ ಹೊಲದಲ್ಲಿ ಅಥವಾ ತೋಟಗಳಲ್ಲಿ ಹುಟ್ಟುತ್ತಾನೆ ಇರುತ್ತೆ. ಬೆಳೆಗಳಿಗೆ ಅಂತ ಹಾಕಿರುವಂತಹ ಪೋಷಕಾಂಶಗಳನ್ನು ಈ ಕಳೆಗಳು ಉಂಡು ಆರಾಮಾಗಿ ಸಂಪಾಗಿ ಬೆಳೆದು ಬಿಡುತ್ತದೆ. ಸ್ನೇಹಿತರೆ, ಈ ಥರ ಒಂದು ಕಳೆಯನ್ನು ಎಷ್ಟು ಕಳೆ ತೆಗೆಸಿದ್ರೂ ಕೂಡ ಆ ಕಳೆಗಳು ಕಂಟ್ರೋಲೇ ಆಗಲ್ಲ. ಇನ್ನೊಂದು, ತೋಟಗಳಲ್ಲಿ ಹೋಗುವಾಗ ಬೆಳೆದಿರುವಂತಹ ಹುಲ್ಲು ಅಥವಾ ಕಾಂಗ್ರೆಸ್ ಗಿಡ, ಈ ಒಂದು ಪೊದೆ ಅಥವಾ ಹುಲ್ಲುಗಳು ಎತ್ತರವಾಗಿ ಬೆಳೆದಿರೋದ್ರಿಂದ ಈ ಒಂದು ಪೊದೆಗಳಲ್ಲಿ ಕೆಲವು ವಿಷಕಾರಿಯಾದಂತಹ ಹಾವುಗಳು, ಚೇಳುಗಳು ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಇದನ್ನೆಲ್ಲ ಮನದಲ್ಲಿಟ್ಕೊಂಡು ನಮ್ಮ ರೈತರು ಏನು ಮಾಡ್ತಿದ್ದಾರೆ ಅಂದರೆ ಕಳೆನಾಶಕಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಅದರಲ್ಲೂ ತುಂಬ ಬಳಕೆ ಮಾಡುವ ಒಂದು ಕಳೆನಾಶಕ ಅಂದರೆ ಅದೇ ರೌಂಡ್ ಅಪ್. ನಮಗೆ ಬೇಡದೇ ಇರುವಂತಹ ಕಳೆಯನ್ನು ನಾಶ ಮಾಡುವ ಅಥವಾ ನಮ್ಮ ಒಂದು ಬೆಳೆಗಳ ಪೋಷಕಾಂಶಗಳನ್ನು ತಿಂದು ಬೆಳೆಯುವಂತಹ ಕಳೆಯನ್ನು ನಾಶ ಮಾಡಲು ನಾವು ರೌಂಡಪ್ನ ಬಳಕೆ ಮಾಡ್ತೀವಿ. ಆದರೆ ಈ ರೌಂಡಪ್ನ ಬಳಕೆ ಮಾಡೋದು ರೈತರ ತೋಟಕ್ಕೆ ಒಳ್ಳೆಯದಾ ಅಥವಾ ಕೆಟ್ಟದ್ದಾ? ಈ ಒಂದು ರೌಂಡಪ್ ಎಲ್ಲಿಂದ ಬಂತು, ಯಾಕೆ ಬಂತು, ಈ ಒಂದು ರೌಂಡಪ್ನ ಉಪಯೋಗ ಮತ್ತು ಅಪಾಯವನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ದೇಶದ ಬೆನ್ನೆಲುಬಾದ ರೈತರಿಗೆ ನೀವು ಗೌರವ ಕೊಡೋದಾದರೆ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿದ್ರಾ ಮತ್ತು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ರೌಂಡಪ್ ನಮ್ಮ ಭಾರತಕ್ಕೆ ಹೇಗೆ ಬಂತು ಅಂತ ನೋಡ್ತಾ ಹೋಗೋದಾದರೆ, ಅಮೇರಿಕದವರು ವಿಯೆಟ್ನಾಂ ದೇಶವನ್ನು ಸೋಲಿಸಬೇಕು ಅಂತ ಪಣ ತೊಟ್ಟಿರ್ತಾರೆ. ವಿಯೆಟ್ನಾಂ ದೇಶ ಸುತ್ತಲೂ ಕೂಡ ದಟ್ಟವಾದ ಅರಣ್ಯ ಇರುತ್ತೆ. ವಿಯೆಟ್ನಾಂ ದೇಶದ ಸುತ್ತಲೂ ಕೂಡ ಅರಣ್ಯ ಪ್ರದೇಶ ಇದ್ದರಿಂದ ಅಮೇರಿಕಾದ ಸೈನಿಕ ಪಡೆ ಅಲ್ಲಿಗೆ ಹೋಗೋಕ್ಕೆ ಆಗ್ತಾ ಇರಲ್ಲ. ಹಾಗಾಗಿ ಸೋಲಿಸಲು ಕೂಡ ಆಗ್ತಾ ಇರಲ್ಲ. ಈ ಥರನಾದ ಸಂದರ್ಭದಲ್ಲಿ ಅಮೇರಿಕಾದವರು ಅರಣ್ಯವನ್ನು ನಾಶ ಮಾಡುವ ಅಥವಾ ನಿರ್ಮೂಲನೆ ಮಾಡುವಂತಹ ಯೋಜನೆಯನ್ನು ಕೈಗೊಳ್ತಾರೆ. ಆ ಒಂದು ಕಾಡನ್ನು ನಾಶ ಮಾಡಿದರೆ ಆರಾಮಾಗಿ ವಿಯೆಟ್ನಾಂ ದೇಶದ ಒಳಗಡೆ ಹೋಗಬಹುದು ಅಂತ 1000 ಮಿಲಿಯನ್ ಲೀಟರ್ ಗಟ್ಟಲೆ ರೌಂಡಪ್ನ ತಯಾರು ಮಾಡ್ತಾರೆ. 1000 ಮಿಲಿಯನ್ ಲೀಟರ್ ಗಟ್ಟಲೆ ತಯಾರಾದ ಈ ಒಂದು ರೌಂಡಪ್ಪನ್ನು ಪ್ಲೇನಲ್ಲಿ ತೆಗೆದುಕೊಂಡು ಹೋಗಿ ಆ ಕಾಡಿಗೆಲ್ಲ ಸ್ಪ್ರೇ ಮಾಡಿ ಅದನ್ನೆಲ್ಲ ಬರ್ನ್ ಮಾಡಿಬಿಡ್ತಾರೆ. ಯಾವಾಗ ಕಾಡು ಎಲ್ಲ ನಾಶ ಆಗುತ್ತೋ ಆಗ ಅಮೇರಿಕಾ ಮಿಲಿಟ್ರಿ ಎಂಟ್ರಿ ಆಗೋಕ್ಕೆ ಅನುಕೂಲ ಆಗುತ್ತೆ. ಆಗ ಇವರು ಅವ್ರನ್ನ ಅಟ್ಯಾಕ್ ಮಾಡ್ತಾರೆ. ಈ ಥರ ರೌಂಡಪ್ ತಯಾರಾಗುತ್ತದೆ ಮತ್ತು ಇದು ರೌಂಡಪ್ನ ಇತಿಹಾಸ. ಎಷ್ಟೋ 1000 ಮಿಲಿಯನ್ ಲೀಟರ್ ಗಟ್ಟಲೆ ತಯಾರಾದಂತಹ ರೌಂಡಪ್ಪನ್ನು ಅಲ್ಲಿ ಸ್ಪ್ರೇ ಮಾಡಿ ಉಳಿದಂತಹ ರೌಂಡಪ್ಪು ತೆಗೆದುಕೊಂಡು ಬಂದುಬಿಟ್ಟು ನಮ್ಮ ಭಾರತಕ್ಕೆ ಕೊಡ್ತಾರೆ. ಯಾಕೆ ಭಾರತಕ್ಕೆ ಕೊಡ್ತಾರೆ ಅಂದರೆ, ನಮ್ಮ ಭಾರತ ದೇಶದ ದೌರ್ಬಲ್ಯವನ್ನು ಅಮೇರಿಕದವರು ಚೆನ್ನಾಗಿ ತಿಳ್ಕೊಂಡಿದ್ರು. ಇದನ್ನು ಕಳೆನಾಶಕವಾಗಿ ಬಳಸಬಹುದು ಅಂತ ನಮ್ಮ ಭಾರತ ದೇಶಕ್ಕೆ ಕೊಟ್ಬಿಡ್ತಾರೆ. ಹೀಗೆ ಬಂದಂತಹ ರೌಂಡಪ್ ಪ್ರತಿ ಹಳ್ಳಿಯಲ್ಲೂ ಪ್ರತಿ ರೈತರಿಗೂ ಬಳಸುವಂತಹ ಕಳೆನಾಶಕ ಅಂದರೆ ರೌಂಡಪ್ ಅಂತ ಹೇಳ್ತಾರೆ. ಸ್ನೇಹಿತರೆ, ರೌಂಡಪ್ ಕಳೆನಾಶಕ ನಿಜ, ಕಳೆಗಳೆಲ್ಲ ಸುಟ್ಟು ಹೋಗುತ್ತೆ ನಿಜ, ರೈತರಿಗೆ ಸ್ವಲ್ಪ ಸಮಾಧಾನ ತರುತ್ತದೆ ನಿಜ. ಆದರೆ ದೈವದತ್ತವಾಗಿ ಬಂದಂತಹ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತಹ ಸೂಕ್ಷ್ಮಾಣು ಜೀವಿಗಳು ಕೂಡ ಈ ಒಂದು ರೌಂಡಪ್ಗೆ ಸುಟ್ಟು ಕರಕಲಾಗೋಗುತ್ತೆ. ನಮ್ಮ ಮಣ್ಣು ಫಲವತ್ತಾಗಲು ನಿಸರ್ಗದಲ್ಲಿ ಇರುವಂತಹ ಸೂಕ್ಷ್ಮಾಣು ಜೀವಿಗಳು ಬೇಕೇ ಬೇಕು. ಕೇವಲ ಕಳೆಗೋಸ್ಕರ ನಾವು ಸೂಕ್ಷ್ಮಾಣು ಜೀವಿಗಳನ್ನು ಕೂಡ ಕೊಲೆ ಮಾಡೋದು ಎಷ್ಟು ಸರಿ? ಈ ಒಂದು ಸೂಕ್ಷ್ಮಾಣು ಜೀವಿಗಳು ಇದ್ದರೆ ಮಾತ್ರ ನಮ್ಮ ಬೆಳೆಗಳು ಒಳ್ಳೆಯ ಇಳುವರಿಯನ್ನು ಕೊಡೋಕ್ಕೆ ಸಾಧ್ಯ. ಈಗ ಒಳ್ಳೆಯ ಇಳುವರಿ ಕೊಡಲಿಲ್ಲ ಅಂತೆ ಮತ್ತೆ ಅದೇ ಔಷಧ ಅಂಗಡಿಗೆ ಹೋಗಿ ಒಳ್ಳೆಯ ಹೂ ಆಗೋ ಥರ ಒಂದು ಒಳ್ಳೆಯ ಔಷಧಿ ಕೊಡಿ, ಒಳ್ಳೆ ಕಾಯಿ ಆಗೋ ಥರ ಔಷಧಿ ಕೊಡಿ ಅಂತ ಔಷಧಿಯ ಮೊರೆ ಹೋಗಿ 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 ನಮ್ಮ ಒಂದು ಬೆಳೆಗಳನ್ನು ಹೈಬ್ರಿಡ್ ಆಗಿ ಮಾಡ್ಕೊಂಡಿದ್ದೀವಿ ನಾವು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಒಂದು ಹಿರಿಯರು, ನಮ್ಮ ಅಜ್ಜ ಆಗಿರ್ಬೋದು, ಅಜ್ಜಿಗಳಾಗಿರ್ಬೋದು, 100 ವರ್ಷಗಳ ತನಕ ಯಾವುದೇ ರೋಗ ರುಜಿನಗಳಿಲ್ಲದೆ ಅವರು ಆರೋಗ್ಯವಾಗಿದ್ದರು. ಯಾಕೆ ಅಂದರೆ ಅವರು ಊಟ ಮಾಡ್ತಿದ್ದೋ ಒಂದು ಊಟ ಬೆಳೆಗಳಾಗಿರಲಿ ಆ ಥರ ಇದ್ದವು. ಬರೀ ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ, ಈ ಥರ ಒಂದು ನ್ಯಾಚುರಲ್ ಆಗಿರುವಂಥ ಗೊಬ್ಬರಗಳನ್ನು ಮಾತ್ರ ಬಳಕೆ ಮಾಡಿ ಅವರು ಫಸಲನ್ನ ತೆಗಿತಾ ಇದ್ರು ಮತ್ತು ಬೆಳೆಗಳನ್ನು ಮಾಡ್ತಾ ಇದ್ರು. ಆದರೆ ನೀವು ನಮ್ಮ ಆರೋಗ್ಯಗಳನ್ನ
ನೋಡ್ಕೋಬೋದು ಎಷ್ಟು ಆರೋಗ್ಯದ ಸಮಸ್ಯೆ ಬರ್ತಾ ಇದೆ ಅಂತ. ಮತ್ತು ಒಂದು ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಒಂದು ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ. ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಬರ್ತಿದೆ, ಮೆದುಳು ಸಂಬಂಧಿ ರೋಗಗಳು ಬರ್ತಿದೆ. ಇದಕ್ಕೆಲ್ಲ ಕಾರಣ ನಾವು ಬಳಸುವಂತಹ ರಾಸಾಯನಿಕ ರಸಗೊಬ್ಬರ, ಕೀಟನಾಶಕ ಮತ್ತು ಕಳೆನಾಶಕ ಅಂತ ಹೇಳ್ಬೋದು. ಕ್ಷಣಿಕವಾಗಿ ಒಂದು ಪರಿಹಾರವನ್ನು ಕೊಡುವಂತಹ ಈ ಒಂದು ಕಳೆನಾಶಕ ಅಂದರೆ ರೌಂಡ್ ಅಪ್ ಅಂತ ಹೇಳ್ಬೋದು. ಆದರೆ ಮುಂದೆ ಆಗುವಂತಹ ಪರಿಣಾಮ ತುಂಬ ಗಂಭೀರವಾಗಿರುತ್ತೆ. ಇಷ್ಟೊಂದು ಕೆಟ್ಟ ಪರಿಣಾಮ ಬೀಳುವಂತಹ ಈ ಥರ ಒಂದು ಕಳೆನಾಶಕಗಳನ್ನು, ಈ ಥರ ಔಷಧಗಳನ್ನು ನಮ್ಮ ಸರ್ಕಾರ ಆರಾಮಾಗಿ ರೈತರ ಕೈಗೆ ಸಿಗೋ ಥರ ಮಾಡ್ತಿದೆ. ಈ ಥರ ಎಲ್ಲ ಯಾಕೆ ಬ್ಯಾನ್ ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಯಾವುದೇ ಕಳೆನಾಶಕ ಅಥವಾ ಕೀಟನಾಶಕ ಆಗಿರ್ಬೋದು, ರಾಸಾಯನಿಕ ರಸಗೊಬ್ಬರ ಆಗಿರ್ಬೋದು, ದಯವಿಟ್ಟು ಬಳಕೆ ಮಾಡುವ ಮುಂಚೆ 10 ಸಲ ಯೋಚನೆ ಮಾಡಿಬಿಟ್ಟು ನಿಮ್ಮ ಹೊಲಗಳು ಅಥವಾ ತೋಟಗಳಿಗೆ ಬಳಕೆ ಮಾಡಿ. ನಮ್ಮ ಕೃಷಿಗೆ ಸಾವಯವ ಕೃಷಿಯನ್ನು ಅಳವಡಿಕೆ ಮಾಡ್ಕೊಂಡ್ಬಿಟ್ಟು ಮಣ್ಣಿನ ಆರೋಗ್ಯ ಮತ್ತು ನಮ್ಮ ಆರೋಗ್ಯ, ನಮ್ಮ ಮುಂದಿನ ಪೀಳಿಗೆಯ ಆರೋಗ್ಯವನ್ನು ಕಾಪಾಡುವಲ್ಲಿ ಒಂದು ಹೆಜ್ಜೆ ಮುಂದೆ ಇಡೋಣ ಅಂತ ಹೇಳ್ತಾ, ಇದಿಷ್ಟು ಕಳೆನಾಶಕವಾದಂತಹ ರೌಂಡ್ ಅಪ್ ಹೇಗೆ ಬಂತು, ಯಾಕೆ ಬಂತು, ಅದರಿಂದ ಪರಿಣಾಮ ಏನು, ಉಪಯೋಗ ಏನು ಅನ್ನೋ ಒಂದು ಮಾಹಿತಿ ಇದಾಗಿತ್ತು. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಎಲ್ಲ ರೈತರು ಸಾವಯವ ಕೃಷಿಯನ್ನು ಅಳವಡಿಕೆ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೋತಾ ಈ ಒಂದು ನನ್ನ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.